ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಈ ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ವೆಲ್ಕಮ್ ಟು ಮುನ್ನಾರ್ ಪಾರ್ಟ್ 2 ಲಾಗ್. ಮುನ್ನಾರ್ ಪಾರ್ಟ್ 1 ಲಾಗ್ನ ನೀವು ಇನ್ನೂ ತನಕ ನೋಡಿಲ್ಲ ಅಂದರೆ ಡೂ ಚೆಕ್ ದಟ್ ಔಟ್. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋನಲ್ಲಿ ನಾನು ನೀವು ಹೇಗೆ ಮುನ್ನಾರ್ನ ಕಮ್ಮಿ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಯಾವ್ಯಾವ ಡೈರೆಕ್ಷನಲ್ಲಿ ಏನೇನಿದೆ ಹಾಗೂ ಡೇ 1 ಡೇ 2ನ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, 2 ಡೇಸಲ್ಲಿ ನೀವು ಕಂಪ್ಲೀಟ್ ಮುನ್ನಾರ್ನ ಹೇಗೆ ಎಂಜಾಯ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಬಜೆಟ್ನ ಹೇಗೆ ಪ್ಲ್ಯಾನ್ ಮಾಡ್ಬೋದು, ಯಾವ ಟ್ರಾನ್ಸ್ಪೋರ್ಟ್ನ ನೀವು ಚೂಸ್ ಮಾಡಿದ್ರೆ ನೀವು ಕಮ್ಮಿ ಬಜೆಟಲ್ಲಿ ನಿಮ್ಮ ಟ್ರಿಪ್ನ ಎಂಜಾಯ್ ಮಾಡ್ಬೋದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನಲ್ಲಿ ನಾವು ಡೇ 2ನಲ್ಲಿ ಯಾವ್ಯಾವ ಜಾಗಕ್ಕೆ ಹೋದ್ವಿ, ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಅದೆಲ್ಲನೂ ತಿಳಿಸ್ಕೊಡ್ತೀನಿ. ನಮ್ಮ ಟ್ರಿಪ್ಪು ಅನ್ಪ್ಲಾನ್ಡ್ ಆಗಿತ್ತು, ಹಾಗಾಗಿ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಸುಮಾರು ಪ್ಲೇಸಸ್ನ ನಾವು ನೋಡೋಕ್ಕಾಗಲಿಲ್ಲ. ಬಟ್ ನಮ್ಮ ಥರ ನೀವು ಮಾಡಬಾರ್ದು ಅಂತ ಹೇಳಿ ನಾನು ಈ ಥರ ಒಂದು ಟೂರ್ ಪ್ಲ್ಯಾನ್ನ ಅಥವಾ ಟೂರ್ ಗೈಡ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಚಾನಲ್ನ ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ದ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಮುನ್ನಾರ್ಗೆ ಯಾವುದೇ ತೆರನಾದ ಡೈರೆಕ್ಟ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಎಕ್ಸೆಪ್ಟ್ ಬ್ಯಾಂಗ್ಳೂರ್. ಕೊಚ್ಚಿ ಇಸ್ ದ ನಿಯರೆಸ್ಟ್ ಸ್ಟೇಷನ್ ಆ್ಯಂಡ್ ಏರ್ಪೋರ್ಟ್. ನೀವು ಇಲ್ಲಿಗೆ ವಯಾ ಟ್ರೈನ್, ಬಸ್ ಆರ್ ಕಾರಲ್ಲಿ ಬರಬಹುದು. ಕೊಚ್ಚಿಯಿಂದ ಮುನ್ನಾರ್ವರೆಗೂ ಬಸ್ ಆರ್ ಟ್ಯಾಕ್ಸಿನಲ್ಲಿ ಹೋಗ್ಬೋದು. ಇಲ್ಲಿಂದ ಸೆಲ್ಫ್ ಡ್ರೈವ್ ಕಾರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮುನ್ನಾರಲ್ಲಿ ಸಾಕಷ್ಟು ಜಾಗ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಆ್ಯಂಡ್ ಆ ಎಲ್ಲ ಜಾಗಗಳು ಈ 4 ಡೈರೆಕ್ಷನಲ್ಲಿ ಇದೆ. 2 to 3 ಡೇಸಲ್ಲಿ ನೀವು ಈ ಎಲ್ಲ ಪ್ಲೇಸಸನ್ನು ಕವರ್ ಮಾಡ್ಬೋದು. ಡೇ 1ನಲ್ಲಿ ನೀವು ಟಾಪ್ ಸ್ಟೇಷನ್ ಡೈರೆಕ್ಷನಲ್ಲಿ ಬರೋ ಟಾಪ್ 5 ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದೀಸ್, ಈ ದಾರಿಯಲ್ಲಿ ನಿಮಗೆ ಎಲಿಫೆಂಟ್ ರೈಡ್, ಹಾರ್ಸ್ ರೈಡ್ ಮತ್ತು ರೋಸ್ ಗಾರ್ಡನ್ಸ್ ಕೂಡ ಸಿಗುತ್ತೆ. ಡೇ 2ನಲ್ಲಿ ನೀವು ಕೋಳುಕುಮಲೈ ಸನ್ರೈಸ್ ಪ್ಲ್ಯಾನ್ ಮಾಡ್ಬೋದು. ಕೋಳುಕುಮಲೈಗೆ ಹೋಗಬೇಕಂದ್ರೆ ಮೊದಲು ಸೂರ್ಯನೆಲ್ಲಿಗೆ ಹೋಗಬೇಕು, ವಿಚ್ ಇಸ್ 20 ಕಿಲೋಮೀಟರ್ ಫ್ರಮ್ ಮುನ್ನಾರ್. ಇಲ್ಲಿಂದ ನಿಮಗೆ ಜೀಪ್ ಸಿಗುತ್ತೆ ಕೋಳುಕುಮಲೈ ವ್ಯೂ ಪಾಯಿಂಟ್ವರೆಗೂ. ಇಲ್ಲಿ ಓನ್ ವೆಹಿಕಲ್ಸ್ ಅಲೌಡ್ ಇಲ್ಲ, ಬಿಕಾಸ್ ಟ್ರೆಕ್ ಪಾಯಿಂಟ್ನ ಲಾಸ್ಟ್ 10 ಕಿಲೋಮೀಟರ್ಸ್ ತುಂಬಾ ಆಫ್ ರೋಡ್ ಇದೆ. ಶಾರ್ಪ್ 3 AM ಸ್ಟಾರ್ಟ್ ಮಾಡಿದ್ರೆ ಸನ್ರೈಸ್ನ ನೋಡ್ಬೋದು. ಆಫ್ಟರ್ ಸನ್ರೈಸ್ ಯು ಕ್ಯಾನ್ ಹೆಡ್ ಟುವರ್ಡ್ಸ್ ಎರಾವಿಕುಲಂ ನ್ಯಾಷನಲ್ ಪಾರ್ಕ್. 42 ಕಿಲೋಮೀಟರ್ಸ್ ದೂರ ಇದೆ, ಬಟ್ ವರ್ತ್ ವಿಸಿಟ್. ರೇರ್ ಫ್ಲವರ್ ನೀಲ್ಕುರಂಜಿನ ನೀವು ಇಲ್ಲಿ ನೋಡ್ಬೋದು. ಹಾಗೆ ನೀಲಗಿರಿ ತಾಜ್ನ ಕೂಡ ನೀವು ನೋಡ್ಬೋದು. ಪಾರ್ಟ್ 1ನಲ್ಲಿ ನೋಡಿರ್ತೀರ, ರೆಡ್ ಅಲರ್ಟಿಂದ ಕೋಳುಕುಮಲೈ ಪ್ಲ್ಯಾನ್ನ ಡ್ರಾಪ್ ಮಾಡಬೇಕಾಯ್ತು. ಟಾಪ್ ಸ್ಟೇಷನಲ್ಲೂ ಸನ್ರೈಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಮ್ಮ ಡ್ರೈವರ್ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಶಾರ್ಪ್ 4:30ಗೆ ಪಿಕ್ ಮಾಡಿದ್ದಾರೆ, ಯಾಕಂದರೆ ನಮ್ಮ ಹೋಟೆಲಿಂದ ಟಾಪ್ ಸ್ಟೇಷನ್ 15 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಘಾಟ್ ಸೆಕ್ಷನಲ್ಲಿ ಬೆಳಗಿನ ಜಾವ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ. ನಾವು ಅಷ್ಟೊಂದು ಬೆಳಗ್ಗೆ ಎದ್ದು ಸನ್ರೈಸ್ ನೋಡೋಕ್ಕೆ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಎಲಿಫೆಂಟ್ ಕ್ರಾಸಿಂಗ್ ಇದೆ ಅಂತ ಅರ್ಧ ಗಂಟೆ ವೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಫೈನಲಿ ಅರ್ಧ ಗಂಟೆ ಆದಮೇಲೆ ನಮ್ಮನ್ನು ಬಿಟ್ಟಿದ್ದಾರೆ. ಆಲ್ರೆಡಿ 5:50 ಆಗಿದೆ. ಸ್ವಲ್ಪ ಬೆಳಕು ಕೂಡ ಬೀಳ್ತಾ ಇದೆ. ಐ ಥಿಂಕ್ ನಾವು ಸನ್ರೈಸ್ನ ಮಿಸ್ ಮಾಡ್ತೀವಿ. ನಾವಿವಾಗ ಟಾಪ್ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಮುಂದೆ ಗಾಡಿ ಏನೂ ಹೋಗಲ್ಲ, ಸೊ ವಾಕ್ ಮಾಡ್ಕೊಂಡು ಹೋಗಬೇಕು. 5 to 10 ಮಿನಿಟ್ಸ್ ವಾಕ್ ಇದೆ ವ್ಯೂ ಪಾಯಿಂಟ್ ನೋಡಬೇಕು ಅಂದರೆ. ಸನ್ರೈಸ್ ಆಲ್ಮೋಸ್ಟ್ ಆಗಿದೆ, ಬಟ್ ನೋಡೋಣ ವ್ಯೂ ಹೇಗಿರುತ್ತೆ ಅಂತ. ಸೈಡಿಗೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೇ ಬಿ ತುಂಬ ಚೆನ್ನಾಗಿರುತ್ತೆ ಮೇಲೆ ಹೋದರೆ. ಇಲ್ಲಿ ಎಂಟ್ರಿ ಫೀ ಇರುತ್ತೆ, ಪರ್ ಪರ್ಸನ್ 20 ರೂಪೀಸ್. ಇದು ಟಾಪ್ ಸ್ಟೇಷನ್ನ ವ್ಯೂ ಪಾಯಿಂಟ್. ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಈ ಥರದ್ದೊಂದು ದೃಶ್ಯ ಕಾಣಸಿಗುತ್ತೆ. ಈ ಪ್ಲೇಸ್ ಇಡುಕ್ಕಿ ಡಿಸ್ಟಿಕ್ ಮತ್ತು ತಮಿಳುನಾಡಿನ ತೇನಿ ಡಿಸ್ಟಿಕ್ನ ಬಾರ್ಡರ್ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ವೆಸ್ಟರ್ನ್ ಘಾಟ್ಸ್ ಕಾಣಿಸ್ತಾ ಇದೆ, ವ್ಯಾಲಿ ಕಾಣಿಸ್ತಾ ಇದೆ ಅಂತ. ದಿಸ್ ಪ್ಲೇಸ್ ಇಸ್ 1700 ಮೀಟರ್ ಅಬೋವ್ ಸೀ ಲೆವೆಲ್. ಇದರ ಹಿಸ್ಟ್ರಿನ ನೋಡಿದ್ರೆ ಈ ವ್ಯಾಲಿನಲ್ಲಿ ಸುತ್ತಮುತ್ತಲು ಇರೋದ್ರಲ್ಲಿ ಇದೇ ಟಾಪ್ ರೈಲ್ವೆ ಸ್ಟೇಷನ್ ಆಗಿತ್ತು. 1902ರಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದರು. 1950ರಲ್ಲಿ ಇದು ಪ್ರವಾಹ ಬಂದು ಹಾಳಾಯಿತು. ಸೊ ಇವಾಗ ನೀವು ಬರೀ ಈ ಥರ ವ್ಯೂ ಪಾಯಿಂಟ್ನ ನೋಡ್ಬೋದು. ಇಲ್ಲಿನ ವ್ಯೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾವಿಲ್ಲಿ ಸುಮಾರು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಈ ಪ್ರಕೃತಿ ಸೌಂದರ್ಯನ ಸವಿತಾ, ಹಾಗೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ತೆಕ್ಕೊಂಡ್ವಿ. ಈ ಟಾಪ್ ವ್ಯೂ ಪಾಯಿಂಟಿಂದ 100 ಮೀಟರ್ಸ್ ಕೆಳಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಥರ ಒಂದು ವ್ಯೂ ಇರುತ್ತೆ ಅಂತ ನೋಡೋಕ್ಕೆ. ಇಲ್ಲಿಂದ ಈ ಥರದೊಂದು ವ್ಯೂ ಕಾಣಿಸುತ್ತೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ನಾನಿಲ್ಲಿ ಜಸ್ಟ್ ವಿಡಿಯೋನ ಪ್ಲೇ ಮಾಡ್ತೀನಿ. ಎಂಜಾಯ್ ದ ವ್ಯೂ. ತುಂಬ ಮಳೆ
ಮಳೆ ಬರ್ತಾ ಇತ್ತು ಮತ್ತು ಟ್ರಾಫಿಕ್ ಕೂಡ ತುಂಬ ಇತ್ತು. ಸೊ ಹಾಗಾಗಿ ನಾವು ಟೀ ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಮ್ಮ ಆಟೋ ಡ್ರೈವರ್ಗೆ ಹೇಳಿದ್ದಕ್ಕೆ ಅವರಿಲ್ಲಿ ಒಂದು ಟೀ ಎಸ್ಟೇಟಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ಆ್ಯಂಡ್ ಟೀ ಪ್ಲಾಂಟೇಶನ್ಸ್ನ ನೀವು ನೋಡ್ಬೋದು. ಈ ಪ್ಲ್ಯಾಂಟ್ಸಿಂದನೇ ಅವರು ಟೀನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಲ್ಲಿ ಫೇಮಸ್ ಟೀ ಅಂದರೆ ರಿಪಲ್ ಟೀ ಅಂತೆ. ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ವೆದರ್ ಎಲ್ಲ. ಟೀ ಎಸ್ಟೇಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವಿವಾಗ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಹೋಗ್ತಿರೋ ದಾರಿನೇ ಎಷ್ಟು ಚೆನ್ನಾಗಿದೆ ಡೆಸ್ಟಿನೇಷನ್ಗಿಂತ. ಸೊ ಇವಾಗ ಇಲ್ಲಿ ವೆಜಿಟೇಬಲ್ ಗಾರ್ಡನ್ ಅಂತ ಒಂದು ಪ್ಲೇಸ್ ಇದೆ, ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಅಂತ ಏನು ವ್ಯೂ ಇಲ್ಲ ಇಲ್ಲಿ ನೋಡೋ ಥರ, ನೀವು ಸ್ಕಿಪ್ ಕೂಡ ಮಾಡ್ಬೋದು. ಈ ಥರ ಕಾಣಿಸುತ್ತೆ, ಜಸ್ಟ್ ನಾರ್ಮಲ್ ಆಗಿದೆ. ಸೈಟ್ ಸೀಯಿಂಗ್ಗೆ ಅಂತ ನಾವು ಬಂದಿರೋ ನೆಕ್ಸ್ಟ್ ಡೆಸ್ಟಿನೇಷನ್ ಕುಂಡಲ ಡ್ಯಾಮ್. ಇಲ್ಲಿ ನೀವು ಮಾನ್ಸೂನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ನೀರಿರುತ್ತೆ. ಬಟ್ ಇವಾಗ ನೀರು ಇಲ್ಲ. ಸೊ ಮುಂಚೆ ನೀರು ಇರಬೇಕಿದ್ರೆ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಿದ್ರಂತೆ. ಸದ್ಯಕ್ಕೆ ಯಾವುದೇ ಥರನಾದರೆ ನೀರು ಇಲ್ಲದೆ ಇರೋದ್ರಿಂದ ವ್ಯೂ ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಸುತ್ತಮುತ್ತಲು ನೋಡ್ಬೋದು, ವೆಸ್ಟರ್ನ್ ಘಾಟ್ಸಿಂದ ಸರೌಂಡ್ ಆಗಿದೆ. ಸೊ ಹಾಗಾಗಿ ಸುತ್ತಮುತ್ತಲು ಗ್ರೀನ್ರಿ ಎಲ್ಲ ಚೆನ್ನಾಗಿದೆ. ಇದು ಕೇರಳದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟಲ್ಲಿ ಒಂದಾಗಿದೆ. ಇನ್ಫ್ಯಾಕ್ಟ್ ಇಟ್ಸ್ ಅ ಪಾರ್ಟ್ ಆಫ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ಕೇರಳ. ಸುತ್ತಮುತ್ತಲು ಗ್ರೀನ್ರಿ ಏನೋ ಚೆನ್ನಾಗಿದೆ, ಬಟ್ ನೀವು ನೋಡ್ಬೋದು ಒಂಚೂರು ನೀರಿಲ್ಲ, ಎಲ್ಲ ಬತ್ತೋಗ್ಬಿಟ್ಟಿದೆ. ಅಲ್ಲಿ ನೋಡ್ಬೋದು ಬೋಟ್ಸ್ ಎಲ್ಲ ಹಂಗಂಗೆ ಬಿದ್ದಿದೆ, ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಮುಂದೆ ಹಾಗೆ ನಡ್ಕೊಂಡು ಹೋದರೆ ಈ ಥರ ಲಾಂಗ್ ಟ್ರೀಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೀವು ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಅ ಲೆಸ್ ಕ್ರೌಡೆಡ್ ಪ್ಲೇಸ್ ಆಲ್ಸೋ. ಇಲ್ಲಿ ಕೂಡ ನಮಗೆ ಲಾಸ್ಟ್ ಟೈಮ್ ಥರ ಫೋಟೋಗ್ರಾಫರ್ ಸಿಕ್ಕರು. ಸೊ ಇಲ್ಲಿ ಕೂಡ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಮಾಟುಪಟ್ಟಿ ಡ್ಯಾಮ್ ಥರನೇ ಇಲ್ಲೂ ನಾವು 500 ರುಪೀಸ್ಗೆ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ಪ್ಲೇಸ್ ನಾವು ಹೋಗಿದ್ದು ಅಂದರೆ ಇಕೋ ಪಾಯಿಂಟ್. ಹೆಸರು ಕೇಳಿದ್ರೆ ಗೊತ್ತಾಗ್ತಿರುತ್ತೆ ಇಕೋ ಬರುತ್ತೆ ಅಂತ. ಇಲ್ಲಿ ನಿಂತ್ಕೊಂಡು ನಾವು ಯಾರಾದರೂ ಹೆಸರು ಕೂಗಿದ್ರೆ ಅಥವಾ ಏನಾದರೂ ಶಬ್ದ ಮಾಡಿದ್ರೆ ಅದು ಮತ್ತೆ ಇಕೋ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಆದಂಥ ಲೇಕ್ ವ್ಯೂ ಸಿಗುತ್ತೆ. ಇಲ್ಲಿ ಕೂಡ ಬೋಟಿಂಗ್ ಇರ್ತಿತ್ತು, ಬಟ್ ನೀರಿಲ್ಲ ಅಂಥೇಳಿ ಇಲ್ಲಿ ಕೂಡ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ. ಟೀ ಗಾರ್ಡನ್ಸ್ ಎಕ್ಸ್ಪ್ಲೋರ್ ಮಾಡಬೇಕಿದ್ರೆ ನನಗೆ ಲೀಚ್ ಬೈಟ್ ಆಗಿತ್ತು. ನನಗದು ರಿಯಲೈಸೇ ಆಗಿಲ್ಲ ಇಕೋ ಪಾಯಿಂಟಿಗೆ ಬರೋವರೆಗೂ. ಇಕೋ ಪಾಯಿಂಟಲ್ಲಿ ನಾನು ಅದನ್ನು ರಿಮೂವ್ ಮಾಡಿದೆ, ಬ್ಲಡ್ ಎಲ್ಲ ಕ್ಲೀನ್ ಮಾಡೋಕ್ಕೂ ಟ್ರೈ ಮಾಡಿದೆ, ಬಟ್ ಯಾಕೋ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಯಾವುದೇ ಥರದ ಸೈಟ್ ಸೀಯಿಂಗ್ಗೆ ಇವಾಗ ಹೋಗ್ತಾ ಇಲ್ಲ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವಿವಾಗ ಪಂಚ್ ಮಾಡೋಕ್ಕೆ ಅಂತ ಶ್ರೀ ಮಹಾವೀರ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಮಾರ್ವಾಡಿ ಫುಡ್, ಜೈನ್ ಫುಡ್, ಗುಜರಾತಿ ಫುಡ್ ಮತ್ತು ಎಲ್ಲ ಥರದ ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು ಪಾವ್ ಬಜಿ ಮತ್ತು ಸೌತ್ ಇಂಡಿಯನ್ ಥಾಲಿ. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಮುನ್ನಾರ್ ಸಿಟಿಯಲ್ಲಿ ಬೇರೆ ರೆಸ್ಟೋರೆಂಟ್ಸ್ಗೆಲ್ಲ ಕಂಪೇರ್ ಮಾಡಿದ್ವಿ, ಇದು ಒಂದು ರೇಂಜಿಗೆ ಓಕೆ ಅಂತಲೇ ಹೇಳ್ಬೋದು. ಊಟ ಮುಗಿಸಿ ಆಚೆ ಬಂದು ನೋಡಿದೆ, ಈ ಬೇಬಿ ಮಳೆನ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇತ್ತು. ಸೊ ಹಾಗೆ ಕ್ಯಾಪ್ಚರ್ ಮಾಡಿದೆ. ಎಷ್ಟು ಕ್ಯೂಟ್ ಆಗಿದೆಯಲ್ಲ. Do ba 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 do do ba do do. ಡೇ 2ನಲ್ಲಿ ನಾವು ಬರೀ ಇಷ್ಟು ಪ್ಲೇಸಸ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ವಿ. 5 ಗಂಟೆಗೆ ನಮ್ಮ ಬಸ್ ಇತ್ತು. ಸೊ ಹಾಗಾಗಿ ನಾವಿವಾಗ ಹೊರಡ್ತಾ ಇದ್ದೀವಿ. Now comes the last part of this video, budget planning. ಬೆಂಗಳೂರಿಂದ ಮುನ್ನಾರ್ಗೆ ನಾವು ಬಸ್ಸಲ್ಲಿ ಹೋಗಿದ್ವಿ. ಬಸ್ ಟಿಕೆಟ್ ಬಂದುಬಿಟ್ಟು 2500 ರುಪೀಸ್ ಪರ್ ಪರ್ಸನ್. ಮುನ್ನಾರಲ್ಲಿ ಟೋಟಲ್ ಟ್ರಾವೆಲ್ ಕಾಸ್ಟ್ ಬಂದುಬಿಟ್ಟು ನಮಗೆ 2100 ರುಪೀಸ್ ಆಗಿತ್ತು. ನೀವು ಬೈಕ್ನ ರೆಂಟ್ ಮಾಡಿದರೆ ನಿಮಗೆ ಕಮ್ಮಿ ಬಜೆಟಲ್ಲಿ ಆಗುತ್ತೆ. ನಿಮಗೆ ಬೈಕ್ ರೆಂಟ್ ಬಂದುಬಿಟ್ಟು 600 ಪರ್ ಡೇ ಆ ಥರ ಎಲ್ಲ ಆಗುತ್ತೆ. ಇನ್ನು ಹೋಟೆಲ್ ಬಂದುಬಿಟ್ಟು ನಮಗೆ 4200 ರುಪೀಸ್ ಫಾರ್ 2 ಡೇಸ್ ಆಗಿತ್ತು ಇಬ್ಬರಿಗೆ. ಟೋಟಲ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 16800 ಆಗಿತ್ತು ಇಬ್ಬರಿಗೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.